Namaskara, welcome to this video. This is the final video where we answer first PUC 2022 Model Chemistry Paper. So 46 to 50 question answer ಮಾಡ್ತಾ ಇದೀವಿ ಎಲ್ಲ 5 ಮಾರ್ಕ್ ಕ್ವೆಶ್ಚನ್. ಈ 5 ಕ್ವೆಶ್ಚನ್ ಅಲ್ಲೂ ಪಾರ್ಟ್ ಎ ಪಾರ್ಟ್ ಬಿ ಇದೆ. ಪಾರ್ಟ್ ಎ ಅಲ್ಲಿ 46 ಕ್ವೆಶ್ಚನ್ಗೆ ಈ ಕೇಳಿದ್ದಾರೆ ಏನು ಪ್ರೂವ್ ದಟ್ pH plus POH is equal to 14. pH ಅನ್ನು ಮತ್ತು POH ಅನ್ನು ಆ್ಯಡ್ ಮಾಡಿದರೆ 14 ಸಿಗುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳ್ಯಾರ. ಇದನ್ನು ಪ್ರೂವ್ ಮಾಡೋಕ್ಕೆ ನಾವು ನೀರನ್ನು ಯೂಸ್ ಮಾಡ್ತೀವಿ. ಏನದರ ಅರ್ಥ? ಇನ್ ದ ಕೇಸ್ ಆಫ್ ವಾಟರ್, pH and POH are based on the concentration of hydronium ion. Hydronium ಅಂದರೆ H3O plus ion and hydroxyl ion respectively. ಏನದರ ಅರ್ಥ? pH value is based on the concentration of hydronium ion. POH value is based on the concentration of OH minus ion. ಇನ್ನು ಫಾರ್ಮುಲಾ ಬರೆದರೆ ಈ ಥರ ಕಾಣುತ್ತೆ. ಎರಡು ನೆಗೆಟಿವ್ ಆಫ್ ಲಾಗ್ ಕಂಡುಹಿಡಿಬೇಕು, ಮೈನಸ್ ಲಾಗ್ ಎರಡು ಕೇಸಲ್ಲಿ. ಇವೆರಡು ಫಾರ್ಮುಲಾನ ಮುಂದೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರನ್ನು ಯೂಸ್ ಮಾಡ್ತೀವಿ. ಏನದು? ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ KW at 298 Kelvin ಅಂದರೆ 25 degrees Celsius is given by KW equals concentration of hydronium multiplied by concentration of hydroxyl is given by 10 power minus 14. So ಏನಿದ್ರ ಅರ್ಥ? ಪ್ಯೂರ್ ವಾಟರಲ್ಲಿ ಹೈಡ್ರೋನಿಯಂ ಮತ್ತು ಹೈಡ್ರಾಕ್ಸಿಲ್ ಅಯಾನ್ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ. ದೇ ಆರ್ ಬೋತ್ ಈಕ್ವಲ್ ಟು 10 power minus 7. ಅದಕ್ಕೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 10 power minus 7 ಸ್ಕ್ವೇರ್ ವಿಚ್ ಇಸ್ 10 power minus 14. So this is ionic product of water. ಸೊ ಇದ್ರದ್ದು ಲಾಗ್ ತೆಗಿತೀವಿ, ಲಾಗರಿದಮ್ ತೆಗಿತೀವಿ. ಈಗ ವಿ ಟೇಕ್ ಲಾಗರಿದಮ್ ಆಫ್ ಬೋತ್ ಸೈಡ್ಸ್. ಏನು ಸಿಗುತ್ತೆ ಆವಾಗ? ಲಾಗ್ ಆಫ್ KW ವಿಲ್ ಬಿ ಈಕ್ವಲ್ ಟು ಲಾಗ್ ಆಫ್ ದ ಎಕ್ಸ್ಪ್ರೆಷನ್ ವಿಚ್ ಈಸ್ ಈಕ್ವಲ್ ಟು ಲಾಗ್ ಆಫ್ 10 power minus 14. ಇದೆಲ್ಲ ಲಾಗ್ ಟು ದಿ ಬೇಸ್ 10. ಸೊ ಲಾಗ್ ಆಫ್ 10 power minus 14 ಈಸ್ ಈಕ್ವಲ್ ಟು minus 14. So our expression is equal to minus 14. Okay. Next step ಏನು ಮಾಡೋದು? ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದು. ಏನದರ ಅರ್ಥ? ಲಾಗ್ ಒಂದು ಪ್ರಾಪರ್ಟಿ ಇದೆ, ಲಾಗ್ AB is equal to log A plus log B ಅಂತ. ಅದರ ಅರ್ಥ ಈ ಕೊಟ್ಟಿರೋ ಎಕ್ಸ್ಪ್ರೆಷನನ್ನು ನಾವು ಬಿಡಿಸ್ಬೋದು. ಏನದರ ಅರ್ಥ? ಹೈಡ್ರೋನಿಯಂ ಅಯಾನ್ ಸೆಪರೇಟ್ ಆಗಿ, OH ಮೈನಸ್ ಅಯಾನ್ ಸೆಪರೇಟ್ ಆಗಿ. ಇಲ್ಲಿ ಪ್ರಾಡಕ್ಟ್ ಇದೆ, ಇಲ್ಲಿ ಅದನ್ನು ಅಡಿಷನ್ನಾಗಿ ಕನ್ವರ್ಟ್ ಮಾಡಿದ್ದೀವಿ ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು. ಸೊ ಇದನ್ನು ನಾವು -1 ಮಲ್ಟಿಪ್ಲೈ ಮಾಡೋಣ ಎರಡೂ ಕಡೆ. ಯಾಕೆ ಅಂತ ನಿಮ್ಗೆ ಸ್ವಲ್ಪ ಮುಂದೆ ಗೊತ್ತಾಗುತ್ತೆ. ಲೆಟ್ ಅಸ್ ಮಲ್ಟಿಪ್ಲೈ ಬೋತ್ ಸೈಡ್ಸ್ ವಿತ್ -1. ವಾಟ್ ಹ್ಯಾಪನ್ಸ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲ ಮೈನಸ್ ಆಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ಬಿಕಮ್ಸ್ 14. -14 ಮೊದಲು +14 ಆಗುತ್ತೆ. ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ pH ವ್ಯಾಲ್ಯೂ ಮತ್ತು POH ವ್ಯಾಲ್ಯೂ is minus log of ion concentration. ಸೊ ಈಗ ಅದನ್ನು ಯೂಸ್ ಮಾಡಿದ್ರೆ ಫಾರ್ಮುಲಾನ ಏನಂತ ಹೇಳ್ಬೋದು?
ಹೇಗೆ ಬಂತು? ದಿಸ್ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ ಟು pH. ದಿಸ್ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ ಟು POH. ಸೊ ಅದರಿಂದ ಅವೆರಡನ್ನು ಆ್ಯಡ್ ಮಾಡಿದರೆ ಯು ಗೆಟ್ 14. ಸೊ ಅದನ್ನೇ ಪ್ರೂವ್ ಮಾಡಬೇಕಾಗಿದೆ ಇದು. ಸೊ ಇದು 46A ಆನ್ಸರ್. 46B ಕಾಮನ್ ಅಯಾನ್ ಎಫೆಕ್ಟ್. ಇದು ಲೆ ಚಾಟೆಲಿಯರ್ ಪ್ರಿನ್ಸಿಪಲ್ದು ಅಪ್ಲಿಕೇಶನ್ ಫಾರ್ ಅಯಾನ್ಸ್. ನೋಡೋಣ ಏನು ಅಂತ. ಕಾಮನ್ ಅಯಾನ್ ಎಫೆಕ್ಟ್ ಕ್ಯಾನ್ ಬಿ defined as a shift in equilibrium on adding a substance that provides more of an ionic species already present in the dissociation equilibrium. ತುಂಬ ವರ್ಡ್ಸ್ ಇದೆ, ಇದನ್ನು ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. Let us consider an example of acetic acid dissociation equilibrium. ಏನು ಹಂಗಂದ್ರೆ, ಅಸಿಟಿಕ್ ಆ್ಯಸಿಡನ್ನು ನೀರಲ್ಲಿ ಹಾಕಿದ್ರೆ ಅದು ಡಿಸೋಸಿಯೇಟ್ ಆಗುತ್ತೆ. ಏನಂತ ಡಿಸೋಸಿಯೇಟ್ ಆಗುತ್ತೆ ನೋಡೋಣ. ಸೊ ಅಸಿಟಿಕ್ ಆ್ಯಸಿಡ್ ಫಾರ್ಮುಲಾ ಇದು. ಏಕ್ವಿಯಸ್ ಅಂದರೆ ನೀರಲ್ಲಿದೆ ಅಂತ. ಸೊ ಅಸಿಟಿಕ್ ಆ್ಯಸಿಡ್ ಪ್ಲಸ್ ಇನ್ ವಾಟರ್, ಈ ಥರ ಸಿಂಬಲ್ ಇದ್ದರೆ ಈಕ್ವಿಲಿಬ್ರಿಯಮ್ ಅಂತ. ಸೊ ಇಟ್ ಡಿಸೋಸಿಯೇಟ್ಸ್ ಇಂಟು ಹೈಡ್ರೋಜನ್ ಅಯಾನ್ ಆ್ಯಂಡ್ ಅಸಿಟೇಟ್ ಅಯಾನ್. ಈ ಥರ ಇದು ಈಕ್ವಿಲಿಬ್ರಿಯಮಲ್ಲಿರುತ್ತೆ. ಅದನ್ನು ಡಿಸೋಸಿಯೇಷನ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಈಗ ನೀವು ಈ ಎಕ್ಸಸೈಸನ್ನು ಅಥವಾ ಈ ಎಕ್ಸಾಂಪಲನ್ನು ತಗೊಂಡಾಗ ಇಲ್ಲಿ ನೀವು ಹೈಡ್ರೋಜನ್ ಅಯಾನನ್ನು ಹೊರಗಡೆಯಿಂದ ಹಾಕಿದ್ರೆ ಅಥವಾ ಈ ನೆಗೆಟಿವ್ ಅಯಾನನ್ನು ಹೊರಗಡೆಯಿಂದ ಹಾಕಿದ್ರೆ ಏನಾಗುತ್ತೆ? ಅದು ಕಾಮನ್ ಅಯಾನ್ ಎಫೆಕ್ಟ್. ಸೊ ಹೈಡ್ರೋಜನ್ ಅಯಾನ್ ಹಾಕೋಣ, ಏನಾಗುತ್ತೆ ನೋಡೋಣ. ಇಫ್ ಹೈಡ್ರೋಜನ್ ಅಯಾನ್ಸ್ ಆರ್ ಆ್ಯಡೆಡ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಸೋರ್ಸ್, then the equilibrium moves in the direction of undissociated acetic acid. ಏನದರ ಅರ್ಥ? ಹೈಡ್ರೋಜನ್ ಅಯಾನ್ ಹಾಕಿದ ತಕ್ಷಣ the equilibrium will try to reduce the hydrogen ion concentration. ಬಿಕಾಸ್ ನೀವು ಜಾಸ್ತಿ ಮಾಡಿದ್ದೀರಾ, ಅದು ಕಮ್ಮಿ ಮಾಡುತ್ತೆ, ಅದು ಆಪೋಸಿಟ್ ಡೈರೆಕ್ಷನ್ ಕೆಲಸ ಮಾಡುತ್ತೆ. ಹೈಡ್ರೋಜನ್ ಅಯಾನ್ ಕಮ್ಮಿ ಮಾಡಬೇಕಿದ್ರೆ ಕಾನ್ಸಂಟ್ರೇಷನ್ನು, ಈ ನೆಗೆಟಿವ್ ಅಯಾನು ಹೈಡ್ರೋಜನ್ ಅಯಾನು ಕಂಬೈನ್ ಆಗಿ ಅನ್ಡಿಸೋಸಿಯೇಟೆಡ್ ಅಂದರೆ ಈ ಒರಿಜಿನಲ್ ಅಸಿಟಿಕ್ ಆ್ಯಸಿಡ್ ಆಗಬೇಕು. ಸೊ ಅದು ಹೇಳ್ತಾ ಇದೆ ಈಕ್ವಿಲಿಬ್ರಿಯಮ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ಅನ್ಡಿಸೋಸಿಯೇಟೆಡ್ ಅಸಿಟಿಕ್ ಆ್ಯಸಿಡ್ ಅಂತ. ಸೊ ಇದು ಕೂಡ ಲೆ ಚಾಟೆಲಿಯರ್ ಪ್ರಿನ್ಸಿಪಲ್ದು ಅಪ್ಲಿಕೇಶನ್. ಸೊ ಇದು ಹೈಡ್ರೋಜನ್ ಅಯಾನ್ ಕಥೆ ಆಯಿತು. ಅದೇ ಅಸಿಟೇಟ್ ಅಯಾನ್ ಹಾಕಿದ್ರೆ, ಅಂದರೆ ಆ ನೆಗೆಟಿವ್ ಅಯಾನ್ ಹಾಕಿದ್ರೆ, ಇಫ್ ಅಸಿಟೇಟ್ ಅಯಾನ್ಸ್ ಆರ್ ಆ್ಯಡೆಡ್ ಇನ್ಸ್ಟೆಡ್, concentration of hydrogen ions also decreases. ಯಾಕೆ? ಅಸಿಟೇಟ್ ಅಯಾನ್ ಹಾಕಿದ ತಕ್ಷಣ ಅದು ಅಸಿಟೇಟ್ ಅಯಾನ್ ಕಾನ್ಸಂಟ್ರೇಷನ್ನ ಕಮ್ಮಿ ಮಾಡೋಕ್ಕೆ ಹೋಗುತ್ತೆ. ಆ ಕಾನ್ಸಂಟ್ರೇಷನ್ ಕಮ್ಮಿ ಮಾಡೋಕ್ಕೆ ಇವೆರಡು ಕಂಬೈನ್ ಆಗಬೇಕು. ಇವೆರಡು ಕಂಬೈನ್ ಆದರೆ ಹೈಡ್ರೋಜನ್ ಅಯಾನ್ ಕಮ್ಮಿ ಆಗಲೇಬೇಕು. ಸೊ ನೀವು ಹೈಡ್ರೋಜನ್ ಅಯಾನ್ ಹಾಕಿ ಅಸಿಟೇಟ್ ಅಯಾನ್ ಹಾಕಿ ಎರಡರ ಕಾನ್ಸಂಟ್ರೇಷನ್ನು ಕಮ್ಮಿ ಆಗುತ್ತೆ. 47A ಕಾರ್ಬನ್ ಮತ್ತು ಹೈಡ್ರೋಜನ್ನ ಲೈಬಿಗ್ ಪ್ರಾಸೆಸ್ ಯೂಸ್ ಮಾಡಿಕೊಂಡು ಹೇಗೆ ಎಸ್ಟಿಮೇಟ್ ಮಾಡೋದು. ಲೈಬಿಗ್ ಪ್ರಾಸೆಸ್ ಅಂದರೆ ಈ ಚಿತ್ರ ನೋಡಿ ಎಕ್ಸ್ಪ್ಲೇನ್ ಮಾಡೋಣ. ಈ ಥರ ಒಂದು ಕಂಬಸ್ಟನ್ ಟ್ಯೂಬ್ ಇರುತ್ತೆ, ಅಲ್ಲಿ ಒಂದು ಸ್ಯಾಂಪಲನ್ನು ನಾವು ಈ ಥರ ಇಟ್ಟಿರ್ತೀವಿ. ಪ್ಯೂರ್ ಆಕ್ಸಿಜನನ್ನು ಪಾಸ್ ಮಾಡ್ತೀವಿ, ಆಮೇಲೆ ಆ ಸ್ಯಾಂಪಲನ್ನು ಹೀಟ್ ಮಾಡ್ತೀವಿ.
ಸೊ ಆ ಸ್ಯಾಂಪಲಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಅದರಲ್ಲಿರೋ ಹೈಡ್ರೋಜನ್ನು ವಾಟರ್ ವೇಪರ್ ಆಗುತ್ತೆ. ಅದನ್ನು ಈ ಕ್ಯುಪ್ರಿಕ್ ಆಕ್ಸೈಡ್ ಪ್ಯಾಲೆಟ್ ಮೂಲಕ ಕಳಿಸ್ತೀವಿ. ಕಳಿಸಿದಾಗ ಮುಂದೆ ಹೋಗಿ ಈ ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್, ಅನ್ಹೈಡ್ರಸ್ ಅಂದರೆ ನೀರು ಇಲ್ಲದಿರುವಂಥದ್ದು. ಸೊ ವಾಟರ್ ವೇಪರ್ ಏನಾಗುತ್ತೆ, ವಾಟರ್ ವೇಪರ್ ವಿಲ್ ಬಿಕಮ್ it will get absorbed in this anhydrous. ಕಾರ್ಬನ್ ಡೈಆಕ್ಸೈಡ್ ಇಲ್ಲೇನು ಅಬ್ಸರ್ವ್ ಆಗಲ್ಲ. ಸೊ ಮುಂದೆ ಹೋಗುತ್ತೆ. ಮುಂದೆ ಹೋದಾಗ ಏನಾಗುತ್ತೆ, ಮುಂದೆ ಹೋದಾಗ ಈ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇದೆ ಯೂಟ್ಯೂಬಲ್ಲಿ. ಸೊ ಅದರ ಮೂಲಕ ಹೋದಾಗ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಆಗುತ್ತೆ. ಇಲ್ಲಿ ಎಕ್ಸಸ್ ಆಕ್ಸಿಜನ್ ಈ ಥರ ಈಚೆ ಬರುತ್ತೆ. ಸರಿ, ಏನರ್ಥ, ಜೆನೇರೇಟ್ ಆಗಿದ್ದು ಎಲ್ಲ ವಾಟರು ಇಲ್ಲಿ ಅಬ್ಸಾರ್ಬ್ ಆಗುತ್ತೆ, ಜೆನೇರೇಟ್ ಆಗಿದ್ದು ಎಲ್ಲ ಕಾರ್ಬನ್ ಡೈಆಕ್ಸೈಡು ಇಲ್ಲಿ ಅಬ್ಸಾರ್ಬ್ ಆಗುತ್ತೆ. ಇವೆರಡರ ವೆಯ್ಟ್ ಜಾಸ್ತಿ ಆಗುತ್ತೆ. ಆ ವೆಯ್ಟ್ ಎಷ್ಟು ಜಾಸ್ತಿ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಎಷ್ಟು ಕಾರ್ಬನ್ ಇದೆ ಎಷ್ಟು ಹೈಡ್ರೋಜನ್ ಇದೆ ಅಂತ ಎಸ್ಟಿಮೇಟ್ ಮಾಡ್ಬೋದು. ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ, ಎ ನೋನ್ ಮಾಸ್ ಆಫ್ an organic compound is burnt in the presence of excess of oxygen and copper oxide. ಸೊ ಯಾವುದೋ ಹೈಡ್ರೋಕಾರ್ಬನ್ ಇದ್ದರೆ ಅದು ಆಕ್ಸಿಜನ್ ಜೊತೆ ಮಿಕ್ಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್ ಜನರೇಟ್ ಆಗುತ್ತೆ. ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ are formed on oxidation of the substance. So carbon dioxide ಮತ್ತೆ water vapor produce ಆಗುತ್ತೆ. Water is absorbed by anhydrous calcium chloride and carbon dioxide by potassium hydroxide. Solutions contained in the ಟ್ಯೂಬ್ಸ್. ಅಲ್ಲಿ ಟ್ಯೂಬ್ ಅಂತ ಶೇಪಲ್ಲಿರುವಂಥ ಟ್ಯೂಬಲ್ಲಿ ಎರಡಿತ್ತಲ್ವ, ಅದು ಅಬ್ಸಾರ್ವ್ ಮಾಡುತ್ತೆ. ಒಂದು ನೀರನ್ನು ಅಬ್ಸಾರ್ವ್ ಮಾಡುತ್ತೆ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ವ್ ಮಾಡುತ್ತೆ. ದ ಇನ್ಕ್ರೀಸ್ ಇನ್ masses of calcium chloride and potassium hydroxide gives the amount of water and carbon dioxide from which percentage of carbon and hydrogen are calculated. So a calcium chloride potassium hydroxide ಎಷ್ಟು weight ಜಾಸ್ತಿ ಆಗುತ್ತೋ ಅದರಿಂದ ಎಷ್ಟು ನೀರು ಜನರೇಟ್ ಆಯಿತು, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಆಯಿತು ಅಂತ ಗೊತ್ತಾಗುತ್ತೆ. ಆ ವ್ಯಾಲ್ಯೂನ ತಗೊಂಡು ನಾವು ಕಾರ್ಬನ್ ಎಷ್ಟಿತ್ತು ಹೈಡ್ರೋಜನ್ ಎಷ್ಟಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಲೈಬಿಗ್ಸ್ ಪ್ರಾಸೆಸ್. ಬಿ ಪಾರ್ಟ್ ಆಫ್ ದ ಕ್ವೆಶನ್ ಅಲ್ಲಿ ಫಂಕ್ಷನಲ್ ಗ್ರೂಪ್ ಅಂದರೆ ಏನು, ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಏನು, ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ಯಾರ. What is a functional group? It is an atom or a group of atoms joined to the carbon chain which is responsible for the characteristics and the physical and chemical properties of the organic compounds. So ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಏನು ಅಂದರೆ ಕಾರ್ಬನ್ ಚೈನ್ಗೆ ಎಂಡಲ್ಲಿ ಏನಿರುತ್ತೋ ಫಂಕ್ಷನಲ್ ಗ್ರೂಪ್ ಅಂತ, ಅದು ಕೆಮಿಕಲ್ ಪ್ರಾಪರ್ಟಿನ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಅದಕ್ಕೆ ನಾವು ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಕೈಂಡ್ ಆಫ್ ಡಿಟರ್ಮಿನ್ಸ್ ದಿ ಫಂಕ್ಷನ್. ಸೊ ನೀವು ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಅಂತ ತೊಗೊಂಡ್ರೆ ಅದನ್ನು ಏನಂತ ಬರಿತೀವಿ ಯೂಶಲಿ, ಈ ಥರ ಬರಿತೀವಿ. ಸೊ ಇಲ್ಲಿ ಆರ್ ಅಂದರೆ ಇಟ್ ಈಸ್ ಅ ಕಾರ್ಬನ್ ಚೈನ್. ಸೊ ಮೀಥೈಲ್ ಆಗಿರ್ಬೋದು, ಈಥೈಲ್ ಆಗಿರ್ಬೋದು, ಪ್ರೋಪೈಲ್, ಆ ಥರ ಏನು ಬೇಕಿದ್ರು ಆಗಿರ್ಬೋದು. CO H
ಎಂಡಲ್ಲಿರುತ್ತೆ ಈ ಥರ. This is structure of carboxylic acid group. 48ನೇ ಕ್ವೆಶ್ಚನ್, ಕಾರ್ಬೋಕ್ಯಾಟಯಾನ್ಸ್ ಅಂದರೆ ಏನು? ವಾಟ್ ಈಸ್ ಕಾರ್ಬೋಕ್ಯಾಟಯಾನ್ಸ್? ಹೈಬ್ರಿಡೈಸೇಷನ್ ಸ್ಟೇಟ್ ಆಫ್ ಕಾರ್ಬನ್ ಅಂಡ್ ಶೇಪ್ ಆಫ್ CH3+ ಅಯಾನ್ ಅಂತ ಹೇಳಿದ್ದಾರೆ. ಸೊ ಕಾರ್ಬೋಕ್ಯಾಟಯಾನ್ ಅಂದರೆ ಇಟ್ ಈಸ್ ಅನ್ ಅಯಾನ್ with a positively charged carbon atom. So CH3+ ನೀವು ಎಕ್ಸಾಂಪಲ್ ತಗೊಂಡ್ರೆ ಆ ಪ್ಲಸ್ಸು ಆ್ಯಕ್ಚುಲಿ ಕಾರ್ಬನ್ ಮೇಲೆ ಇರುತ್ತೆ. ಸೊ ಇಟ್ ಈಸ್ ಅ ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್ ಆಟಮ್ ಆ್ಯಂಡ್ ಇಟ್ ಇಸ್ ಅನ್ ಅಯಾನ್. ಸೊ CH3+ ಶೇಪ್ ಏನು? ಇಟ್ ಹ್ಯಾಸ್ ಟ್ರೈಗೋನಲ್ ಪ್ಲೇನಾರ್ ಶೇಪ್ with positively charged carbon. It has sp2 hybridized orbitals. ಸೊ ಆ ಕಾರ್ಬನ್ನು sp2 hybridized orbitals ಯೂಸ್ ಮಾಡುತ್ತೆ. ಅದನ್ನು ಬರೆದರೆ ಚಿತ್ರದಲ್ಲಿ ಈ ಥರ ಕಾಣುತ್ತೆ. 3 ಹೈಡ್ರೋಜನ್ ಇದೆ, ಮಧ್ಯ ಕಾರ್ಬನ್ ಇದೆ, ಆ ಕಾರ್ಬನ್ಗೆ ಪ್ಲಸ್ ಚಾರ್ಜ್ ಇದೆ, ಆ 3 ಹೈಡ್ರೋಜನ್ ಜೊತೆ sp2 ಆರ್ಬಿಟಲ್ಸ್ ಇರುತ್ತೆ. So 3 equivalent sp2 hybridized orbitals overlap with 1s orbital of each of the 3 hydrogen atoms to form CH sigma bond. ಸೊ ಸಿ ಕಡೆ sp2 ಇರುತ್ತೆ, H ಕಡೆ 1s ಇರುತ್ತೆ. ದ ರಿಮೈನಿಂಗ್ ಕಾರ್ಬನ್ ಆರ್ಬಿಟಲ್ ಡಂಬೆಲ್ ಶೇಪಲ್ಲಿ ಇದೆಯಲ್ಲ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮಾಲಿಕ್ಯುಲರ್ ಪ್ಲೇನ್ ಆ್ಯಂಡ್ ಕಂಟೈನ್ಸ್ ನೋ ಎಲೆಕ್ಟ್ರಾನ್ಸ್. ಇದು ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಆಟಮ್ ಅಲ್ವಾ? ಸೊ ಅದಕ್ಕೆ ಆ ರಿಮೈನಿಂಗ್ ಕಾರ್ಬನ್ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ. ಇಲ್ಲಾಂದರೆ ಯೂಶಲಿ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಲೋನ್ ಪೇರ್ ಅಂತ ಹೇಳ್ತೀವಿ ಅದಕ್ಕೆ. ಓಕೆ, 48B. ಸಲ್ಫರನ್ನು ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟಲ್ಲಿ ಹೇಗೆ ಡಿಟೆಕ್ಟ್ ಮಾಡೋದು? ಹೌ ಡು ಯು ಡಿಟೆಕ್ಟ್ ಸಲ್ಫರ್ ಇನ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್? Sodium fusion extract is acidified with acetic acid and lead acetate is added to it. So, ಈ equation. So, lead acetate ಅನ್ನು ಆ್ಯಡ್ ಮಾಡಿದ್ರೆ ಅದೇನಾಗುತ್ತೆ? ಅದು ಸಲ್ಫರ್ ಜೊತೆ ಕಂಬೈನ್ ಆಗಿ, ಲೆಡ್ ಸಲ್ಫರ್ ಜೊತೆ ಕಂಬೈನ್ ಆಗಿ ಲೆಡ್ ಸಲ್ಫೈಡ್ ಆಗುತ್ತೆ. A black precipitate of lead sulfide indicates the presence of sulfur. So black precipitate ಬಂದರೆ ಗೊತ್ತು ಇದರಲ್ಲಿ ಸಲ್ಫರ್ ಇತ್ತು ಅಂತ. ನಲವತ್ತೊಂಬತ್ತನೇ ಕ್ವೆಶ್ಚನ್, ಕ್ಲೋರಿನೇಷನ್ ಆಫ್ ಮೀಥೇನ್. ಕ್ಲೋರಿನೇಷನ್ ಆಫ್ ಮೀಥೇನ್ ಅಂದರೆ it's also equivalent to what is called halogenation of methane. Chlorine is a halogen. So ಅದನ್ನು ಬರೆದ್ರೆ ನಾವು halogenation is supposed to proceed via free radical chain mechanism involving 3 steps, namely ಇನಿಸಿಯೇಷನ್, ಪ್ರಾಪಗೇಷನ್ ಆ್ಯಂಡ್ ಟರ್ಮಿನೇಷನ್. ಸೊ 3 ಸ್ಟೆಪ್ ಇರುತ್ತೆ. ಫಸ್ಟು ಇನಿಷಿಯೇಷನ್ನು, ಆಮೇಲೆ ಪ್ರಾಪಗೇಷನ್, ಆಮೇಲೆ ಟರ್ಮಿನೇಷನ್. ಇದು ಫ್ರೀ ರ್ಯಾಡಿಕಲ್ ಚೈನ್ ಮೆಕ್ಯಾನಿಸಮಿಂದ ಆಗುತ್ತೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಇನಿಷಿಯೇಷನ್ ನೋಡೋಣ ಏನು ಅಂತ. ಸೊ ಇನಿಷಿಯೇಷನ್ನಲ್ಲಿ ದ ರಿಯಾಕ್ಷನ್ ಇಸ್ ಇನಿಷಿಯೇಟೆಡ್ ಬೈ ಹೋಮೋಲಿಸಿಸ್ ಆಫ್ ಕ್ಲೋರಿನ್ ಮಾಲಿಕ್ಯೂಲ್ಸ್ in the presence of light or heat. Homolysis of chlorine molecule ಅಂದರೆ ಏನು ಅಂತ ನೋಡೋಣ.
ಸೊ ಏನಾಗುತ್ತೆ ಅಂದರೆ ಈ ಥರ ಇದ್ದಿದ್ದು ಒಂದು ಕ್ಲೋರಿನ್ ಮಾಲಿಕ್ಯೂಲು ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ 2 ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಆಗುತ್ತೆ. ಫ್ರೀ ರ್ಯಾಡಿಕಲ್ ಅಂದರೆ ಒಂದು ಎಲೆಕ್ಟ್ರಾನ್ ಈ ಥರ ಇರುತ್ತೆ. ಸೊ ಇದು ಒಂದು ಹೀಟು ಇಲ್ಲ ಲೈಟ್ ಇದ್ದಾಗ ಆಗುತ್ತೆ. ಈ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ? ನೆಕ್ಸ್ಟ್ ಸ್ಟೆಪ್ propagation. Chlorine free radical attacks the methane molecule. It breaks the CH bond to generate methyl free radical with the formation of HCl. So ಆ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ? ಈ CH4 ಅನ್ನು ಬ್ರೇಕ್ ಮಾಡಿ CH3 ಫ್ರೀ ರ್ಯಾಡಿಕಲ್ ಆಗಿ HCl ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ದ methyl radical attacks a second chlorine molecule to form CH3Cl and chlorine free radical. ಸೊ ಆ ಥರ ಜನರೇಟ್ ಆಗಿದ್ದು ಮೀಥೈಲ್ ರ್ಯಾಡಿಕಲ್ಲು ಅದು ಇನ್ನೊಂದು ಕ್ಲೋರಿನನ್ನು ಅಟ್ಯಾಕ್ ಮಾಡಿ ತಿರ್ಗಾ ಇನ್ನೊಂದು ಫ್ರೀ ರ್ಯಾಡಿಕಲ್ ಆಫ್ ಕ್ಲೋರಿನ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಮೀಥೈಲ್ ಕ್ಲೋರೈಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವು ಈ ಸ್ಟೆಪ್ ನೋಡಿದ್ರೆ ಒಂದು ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಫೈನಲಿನೂ ಒಂದು ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಉಳ್ಕೋತು. ಬಟ್ ಒಂದು ಮೀಥೇನ್ ಹೋಗಿ ಇಲ್ಲಿ ಮೀಥೈಲ್ ಕ್ಲೋರೈಡ್ ಆಯಿತು. ಸೊ ಒಂಥರ ಚೈನ್ ರಿಯಾಕ್ಷನ್ ಥರ ಇದೆ. The chlorine and the methyl free radicals generated repeat above steps and thereby set up a chain of reactions. So chlorine methane ಬ್ರೇಕ್ ಮಾಡುತ್ತೆ, ಮೀಥೈಲ್ ರ್ಯಾಡಿಕಲ್ ಕ್ಲೋರಿನ್ ಬ್ರೇಕ್ ಮಾಡುತ್ತೆ, ಕಂಟಿನ್ಯೂ ಆಗುತ್ತೆ ಸೈಕಲ್. ಯಾವಾಗ ತನಕ? ಟರ್ಮಿನೇಷನ್ ಸ್ಟೇಜ್ ತನಕ. ಟರ್ಮಿನೇಷನಲ್ಲಿ ಏನಾಗುತ್ತೆ? ರಿಯಾಕ್ಷನ್ ಸ್ಟಾಪ್ಸ್ ಆಫ್ಟರ್ ಸಮ್ ಟೈಮ್ ಡ್ಯೂ ಟು ಕನ್ಸಂಪ್ಷನ್ ಆಫ್ ರಿಯಾಕ್ಟೆಂಟ್ಸ್ ಆರ್ ಡ್ಯೂ ಟು ದಿ ಫಾಲೋಯಿಂಗ್ ಸೈಡ್ ರಿಯಾಕ್ಷನ್ಸ್. ಒಂದಾ ಸೈಡ್ ರಿಯಾಕ್ಷನ್ಸ್ ಆಗುತ್ತೆ, ಇಲ್ಲ ಇರೋ ಕ್ಲೋರಿನ್ ಇರೋ ಮಿಥೇನ್ ಎಲ್ಲ ಖಾಲಿ ಆಗುತ್ತೆ. ಆವಾಗ ಮುಗಿಯುತ್ತೆ. ಅದನ್ನು ಬರೆದ್ರೆ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಸೇರಿಕೊಂಡು ವಾಪಸ್ ಕ್ಲೋರಿನ್ ಮಾಲಿಕ್ಯೂಲ್ ಆಗ್ಬೋದು. ಮೀಥೈಲ್ ಫ್ರೀ ರ್ಯಾಡಿಕಲ್ ಸೇರಿಕೊಂಡು ಈಥೇನ್ ಆಗ್ಬೋದು. ಕ್ಲೋರಿನ್ ಮತ್ತು ಮೀಥೈಲ್ ಫ್ರೀ ರ್ಯಾಡಿಕಲ್ ಸೇರಿಕೊಂಡು ಮೀಥೈಲ್ ಕ್ಲೋರೈಡ್ ಆಗ್ಬೋದು. ಇದರಲ್ಲಿ ಒಂದೇನು ಗಮನಿಸ್ಬೋದು ಅಂದರೆ ಮೀಥೈಲ್ ಕ್ಲೋರೈಡ್ ಜೊತೆ ಈಥೇನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಈಥೇನ್ ಈಸ್ ಪ್ರೊಡ್ಯೂಸ್ಡ್ ಆಸ್ ಎ ಬೈ ಪ್ರಾಡಕ್ಟ್ ಡ್ಯೂರಿಂಗ್ ಕ್ಲೋರಿನೇಷನ್ ಆಫ್ ಮೀಥೇನ್. ಅದು ತುಂಬ ಆಗಲ್ಲ, ಮೆಜಾರಿಟಿ ಮೀಥೈಲ್ ಕ್ಲೋರೈಡ್ ಆಗೋದು, ಬಟ್ ಈಥೇನ್ ಕೂಡ ಆಗುತ್ತೆ. 49B ಜಿಯೋಮೆಟ್ರಿಕ್ ಐಸೋಮರ್ಸ್ ಆಫ್ ಬ್ಯೂಟೀನ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಅದ್ರ ಕಲ್ಯಾಣ ಬರೀ ಐಸೋಮರ್ಸ್ ಅಂತ ಹೇಳಿಯಾರ ಅಷ್ಟೆ. ಜಿಯೋಮೆಟ್ರಿಕಲ್ ಐಸೋಮರ್ಸ್ ಅಂದರೆ ಏನು? ದೇ ಹ್ಯಾವ್ ದ ಸೇಮ್ ಫಾರ್ಮುಲಾ ಬಟ್ ಫಂಕ್ಷನಲ್ ಗ್ರೂಪ್ಸ್ ಆರ್ ಇನ್ ಡಿಫರೆಂಟ್ ಓರಿಯೆಂಟೇಷನ್ ಇನ್ 3D ಸ್ಪೇಸ್. ಏನದರ ಅರ್ಥ ನೋಡೋಣ. ಇದರಲ್ಲಿ 2 ವೇರಿಯೇಷನ್ ಇದೆ. ಒಂದು ಸಿಸ್ ಅಂತ ಇದೆ. ದಿಸ್ ಕೇಸ್ ಫಂಕ್ಷನಲ್ ಗ್ರೂಪ್ ಆರ್ ಆನ್ ದ ಸೇಮ್ ಸೈಡ್, ವೈಲ್ ಟ್ರಾನ್ಸ್ ದೇ ಆರ್ ಆನ್ ದಿ ಆಪೋಸಿಟ್ ಸೈಡ್. ಸೊ ಬ್ಯೂಟಿ ಅಂತ ಬರೆದ್ರೆ
ಇದನ್ನು ನಾವು ಸಿಸ್ ಟು ಬ್ಯೂಟೀನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ CH3 ಒಂದೇ ಸೈಡ್ ಇದೆ. ಇನ್ನೊಂದು ಟ್ರಾನ್ಸ್ ಬ್ಯೂಟೀನ್ ಅಂತ ಹೇಳ್ತೀವಿ. ಇಲ್ಲಿ CH3 ಆಪೋಸಿಟ್ ಸೈಡಲ್ಲಿದೆ. ಸೊ ಇವೆರಡೂ ಕೂಡ ಜಿಯೋಮೆಟ್ರಿಕಲ್ ಐಸೋಮರ್ಸ್ ಆಫ್ ಬ್ಯೂಟೀನ್. ಫೈನಲ್ ಕ್ವೆಶ್ಚನ್, ಅದರದ್ದು ಫಸ್ಟ್ ಪಾರ್ಟ್. 3 conditions for aromaticity. ಅರೋಮ್ಯಾಟಿಕ್ ಆಗಿದೆ ಅನ್ನೋದಕ್ಕೆ ಏನು ಕಂಡೀಷನ್? First one is it should have planar structure. Second point is the pi electrons. Pi electrons ಅಂದರೆ pi bond ಅಲ್ಲಿರುವಂಥ electrons in the ring should be completely delocalized. ಏನು delocalized ಅಂದರೆ, ನಾವು ಬೆನ್ಝೀನ್ ಎಕ್ಸಾಂಪಲ್ ತೊಗೊಂಡ್ರೆ, ಬೆನ್ಝೀನಲ್ಲಿ ಈ ಥರ RP ಆರ್ಬಿಟಲ್ಸ್ ಇರುತ್ತೆ. ಅದರ ಎಲೆಕ್ಟ್ರಾನ್ಸು ಈ ಥರ ಡಿಲೋಕಲೈಸ್ ಆಗಿರಬೇಕು. ಏನದರ ಅರ್ಥ ಅಂದರೆ, ದೇ ಡು ನಾಟ್ ಬಿಲಾಂಗ್ ಟು ಎ ಪರ್ಟಿಕ್ಯುಲರ್ ಆಟಮ್, ದೇ ಬಿಲಾಂಗ್ ಟು ಆಲ್ ಆಫ್ ದಮ್. ಡಿಲೋಕಲೈಸೇಷನ್ ನಾವು ಡಿಫೈನ್ ಮಾಡಿದ್ರೆ, ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಆರ್ electrons in a molecule, ion or solid metal that are not associated with a single atom or a covalent bond. So ಒಂದು ಆಟಮ್ ಜೊತೆ ಅಲ್ಲ, ಬೇರೆ ಆಟಮ್ಗಳ ಜೊತೆನೂ ಅಸೋಸಿಯೇಟ್ ಆಗಿರುತ್ತೆ. ಸೊ ಇದಾಗಿರ್ಬೇಕು. ಇದಾಗಿದ್ರೆ ಅರೋಮ್ಯಾಟಿಕ್ ಆಗಬಹುದು. ಮೂರನೇ ಕಂಡೀಷನ್, a total number of pi electrons present in the ring should be equal to 4n plus 2, where n is 0, 1, 2, so on. So for example, n 1 ಆದರೆ total number of pi electrons will be 6. ಆವಾಗ ಬೆಂಜೀನ್ ಸಿಗುತ್ತೆ. ಸೊ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅರೋಮ್ಯಾಟಿಕ್ ಆಗಬೇಕಿದ್ರೆ ಈ ಮೂರು ಕಂಡೀಷನ್ಸನ್ನು ಯೂಶಲಿ ಸ್ಯಾಟಿಸ್ಫೈ ಮಾಡಿದ್ರೆ ಅದಾಗಿರುತ್ತೆ. ಫೈನಲ್ ಕ್ವೆಶ್ಚನ್, ಈಥೈನನ್ನು ಕ್ಯಾಲ್ಶಿಯಂ ಕಾರ್ಬೈಡಿಂದ ಹೇಗೆ ಪ್ರೊಡ್ಯೂಸ್ ಮಾಡ್ತೀರಾ? ನೋಡೋಣ ಏನು ಅಂತ. ಫಸ್ಟು ಕ್ಯಾಲ್ಶಿಯಂ ಕಾರ್ಬೈಡ್ ಹೆಂಗೆ ಪ್ರೊಡ್ಯೂಸ್ ಮಾಡೋದು ನೋಡೋಣ. ಅದಕ್ಕೆ ಕ್ವಿಕ್ ಲೈಮ್ ಬೇಕು. ಕ್ವಿಕ್ ಲೈಮ್ ಎಲ್ಲಿಂದ ಸಿಗುತ್ತೆ? ಲೈಮ್ ಸ್ಟೋನ್ ಹೀಟ್ ಮಾಡಿ ಸಿಗುತ್ತೆ. ಸೊ ಲೈಮ್ ಸ್ಟೋನ್ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್. ಅದನ್ನು ಹೀಟ್ ಮಾಡಿದ್ರೆ ಕ್ವಿಕ್ ಲೈಮ್ ಅಂದರೆ CaO ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸೊ ಫಸ್ಟು CaO ಹೇಗೆ ಪ್ರೊಡ್ಯೂಸ್ ಮಾಡೋದು ಅದು. ಆಮೇಲೆ ಕ್ಯಾಲ್ಶಿಯಂ ಕಾರ್ಬೈಡ್ ಹೇಗೆ ಪ್ರೊಡ್ಯೂಸ್ ಮಾಡೋದು? ಇಟ್ ಈಸ್ ಪ್ರಿಪೇರ್ಡ್ ಬೈ ಹೀಟಿಂಗ್ ಕ್ವಿಕ್ ಲೈಮ್ ವಿತ್ ಕೋಕ್ ಅಂದರೆ ಪ್ಯೂರ್ ಕಾರ್ಬನ್. ಸೊ ಇಲ್ಲಿ ನಾವು ಕ್ಯಾಲ್ಶಿಯಂ ಕಾರ್ಬೈಡನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಏನು ಮಾಡ್ತಾಯಿದ್ದೀವಿ? ಕ್ವಿಕ್ ಲೈಮನ್ನು ಕಾರ್ಬನ್ ಜೊತೆ ಹೀಟ್ ಮಾಡಿ ಕ್ಯಾಲ್ಶಿಯಂ ಕಾರ್ಬೈಡ್ ಪ್ರೊಡ್ಯೂಸ್ ಆಗ್ತಾಯಿದೆ ಮತ್ತು ಕಾರ್ಬನ್ ಮೊನಾಕ್ಸೈಡು ಪ್ರೊಡ್ಯೂಸ್ ಆಗ್ತಾಯಿದೆ. ಈ ಕ್ಯಾಲ್ಶಿಯಂ ಕಾರ್ಬೈಡ್ ಯೂಸ್ ಮಾಡಿಕೊಂಡು ಈಥೈನ್ ಹೆಂಗೆ ಪ್ರೊಡ್ಯೂಸ್ ಮಾಡೋದು? ಈಥೈನ್ ಈಸ್ ಪ್ರಿಪೇರ್ಡ್ by treating calcium carbide with water. Calcium carbide plus water gives you calcium hydroxide plus ethyne. So this is how they industrially prepare ethyne. So ಇದನ್ನು ಈ ಥರ ಪ್ರಿಪೇರ್ ಮಾಡ್ತಾರೆ ಈಥೈನ್ನ. ಸೊ ಇಲ್ಲಿ ಹೌ ಈಸ್ ಈಥೈನ್ ಪ್ರಿಪೇರ್ಡ್ ಫ್ರಮ್ ಕ್ಯಾಲ್ಶಿಯಂ ಕಾರ್ಬೈಡ್ ಅಂತಿದೆ. ಸೊ ನೀವು ಲಾಸ್ಟ್ ಒಂದು ಇಕ್ವೇಷನ್ ಬರೆದ್ರೆ ಸಾಕು. ಬಟ್ ನಿಮ್ಗೊಂದು ಐಡಿಯಾ ಇರಲಿ ಅಂತ ಈ ಮೇಲೆ ಎರಡು ಇಕ್ವೇಷನನ್ನು ತೋರಿಸಿ. ಸೊ ಲೈಮ್ ಸ್ಟೋನಿಂದ ನೀವು ಈಥೈನನ್ನು ಪ್ರೊಡ್ಯೂಸ್ ಮಾಡ್ಬೋದು. ಲೈಮ್ ಸ್ಟೋನು ಮತ್ತು ಕೋಕ್ ಮತ್ತು ನೀರು ಅಲ್ವಾ? ಲೈಮ್ ಸ್ಟೋನ್ ಬೇಕು, ಕೋಕ್ ಬೇಕು, ನೀರು ಬೇಕು. ಆವಾಗ ನಿಮಗೆ ಈಥೈನ್ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಅಲ್ಲಿಗೆ 5 ಕ್ವೆಶ್ಚನ್ ಆನ್ಸರ್ ನೋಡಿದ್ವಿ.
Thanks for watching this video. See you soon with a new video. Bye.